ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಗುರು ಈವೆಂಟ್ ಬಿಟ್ಟೆ ಇಷ್ಟು ದಿವಸ ಆದಮೇಲೆ ಒಂದು ಸ್ವಲ್ಪ ಜನ ಆಡೋದಂತೂ ಕಲ್ತಿದ್ದೀರಾ, ಬಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಮತ್ತು ಹೊಸ ಫ್ಯೂಚರ್ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಏನಿವೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಸೊ ವಿತೌಟ್ ಎನಿ ಟೈಮ್ ಲೆಟ್ಸ್ ಗೋ ಗಾಯ್ಸ್. ಗುರು, ನಿಮಗೆ ಗೊತ್ತಿರಂಗೆ ಈವೆಂಟಲ್ಲಿ ಸುಮಾರು ಮನೆ ಅದ. ಎಲ್ಲ ಮನೇಲೂ ನೇಡಾಗಿ ಸಾಯಿಸ್ಬೋದು, ಇಲ್ಲ ಮೋಕ್ಟೆಲಾಗಿ ಸಾಯಿಸ್ಬೋದು, ಇಲ್ಲ ಗನ್ನಲ್ಲೇ ಹೋಗಿ ಸಾಯಿಸ್ಬಿಡ್ಬೋದು. ಬಟ್ ಇವಾಗ ನಾನು ತೋರಿಸ್ತಿರೋ ಈ ಥರ ಕೊಡೆ ಮನೆಗಳಲ್ಲಿ ನೀವು ಗನ್ನಲ್ಲಿ ಹೋಗಿ ಸಾಯಿಸೋದು ಕಷ್ಟ ಆಗುತ್ತೆ, ನೇಡಲ್ಲಿ ಸಾಯಿಸೋದು ಕಷ್ಟ ಆಗುತ್ತೆ, ಮತ್ತು ಮಾಕ್ಟೈಲಲ್ಲಿ ಸಾಯಿಸೋದು ಕಷ್ಟ ಆಗುತ್ತೆ. ಸೊ ಈ ಮನೇಲಿ ನೀವು ಹೊಡಿಬೇಕಂದ್ರೆ ಒಂದೇ ಚಾಯ್ಸ್ ಇರೋದು. ಬಟ್ ಅದಕ್ಕಿಂತ ಮುಂಚೆ ಈ ಮನೆ ಒಳಗಡೆನೂ ತೋರಿಸ್ಬಿಡ್ತೀನಿ. ಸದ್ಯಕ್ಕೆ ಈ ಥರ ಮೆಟ್ಲಿರುತ್ತೆ. ಈ ಥರ ಮೆಟ್ಲಿಂದ ನೀವು ಮೇಲೋದ್ರೆ ಇಲ್ಲೂ ಒಬ್ಬ ಕುಂತಿರ್ತಾನೆ. ಅಕಸ್ಮಾತ್ ಇಲ್ಲೊಬ್ಬ ಕೂತ್ಕೊಂಡೆ ನಿಮಗೆ ನೀವು ಹೊಡಿತೀರಾ, ಸ್ವಲ್ಪ ಕಾನ್ಫಿಡೆಂಟ್ ಇದ್ದೀರಾ ಅಂದರು, ಇಲ್ಲೊಬ್ಬ ಅಂದರೆ ನೀವು ಸ್ಕ್ವಾಡ್ ಆಡಬೇಕಾದ್ರೆ ಇಲ್ಲೊಬ್ಬನ ಕುಂತಿರ್ತಾನೆ. ಸೊ ನೀವು ಮೇಲೆ ಬಂದರೆ 100% ಇಲ್ಲಿ ಹೊಗೆ ಹಾಕ್ಸ್ಕೊತೀರಾ. ಬಟ್ ಈ ಮನೆ ಮೇಲೆ ಈ ಮೆಟ್ಲಿಂದನೇ ಬರಬೇಕಂತ ರೂಲ್ಸ್ ಏನಿಲ್ಲ, ಯಾಕಂದರೆ ಈ ಮನೆಯಿಂದನೇ ಒಂದು ಮೆಟ್ಲಿರುತ್ತಾ. ಸೊ ನೀವು ಅಕಸ್ಮಾತ್ ನೀವು ಯಾವ್ದಾರ ಮ್ಯಾಚಲ್ಲಿ ಈ ಮನೆ ಒಳಗಡೆ ಎನಿಮೀಸ್ 100% ಕ್ಯಾಂಪ್ ಹೊಡಿತಾನೆ ಇರ್ತಾರೆ. ಸೊ ನೀವು ಆರಾಮಾಗಿ ಮೆಟ್ಲಿಂದ ಹೋಗ್ಬೋದು. ಮತ್ತು ಬಾಲ್ಕನಿ ಅನ್ನೋದು ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಿರುತ್ತೆ. ಇಲ್ಲಿಂದ ನೀವು ಡೈರೆಕ್ಟಾಗನ ಜಂಪ್ ಮಾಡಿ, ಇಲ್ಲ ಡಬಲ್ ಜಂಪ್ ಮಾಡ್ಕೊಂಡನ ಸೀದಾ ಮೇಲ್ಗಡೆ ಕೂಡ ಹೋಗಿ. ಸೊ ಹಿಂದೆಯಿಂದ ನೀವು ಬಂದು ಹೊಡಿದ್ರೆ ನಿಮಗೆ ಮಾತ್ರ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಒಂದೊಂದು ಹೆಂಗಿರುತ್ತಂದ್ರೆ ನಮಗೆ ಎಲ್ಲಿಂದ ಹೊಡೆಯೋಕ್ಕಾಗಲ್ಲ, ಅಲ್ಲೇ ಕೂಡ ಪ್ಲೇಸ್ ಇರುತ್ತೆ. ನಾನು ಕೂಡ ಇದೇ ಮೂಲೆ ನೋಡ್ತಿದ್ದೆ, ಇಲ್ಲಿಂದ ಒಂದು ಜಂಪ್ ಮಾಡ್ಬೋದು ಅಂತ ಒಂದು ಜಂಪ್ ಕೂಡ ಮಾಡಿಬಿಡ್ತೀನಿ. ಬಟ್ ಈ ಮೂಲೆಗೆ ಬಂದು ಕೂತ್ಕೊಂಡಿದ್ದ ತಕ್ಷಣ ನನಗೆ ಇಡೀ ವ್ಯೂ ಕೂಡ ಕಾಣಿಸುತ್ತೆ. ಆ್ಯಂಡ್ FPP ಹಾಕೊಂಡ್ರೆ ನಿಮಗೆ ಇನ್ನೂ ತುಂಬಾ ಈಸಿ ಆಗುತ್ತೆ. ಎಲ್ಲೆಲ್ಲಿ ಎನಿಮಿ ಬರ್ತಾರೋ ಅಲ್ಲೇ ತುಂಬ ಟ್ರ್ಯಾಕ್ ಮಾಡಿ ಈಸಿಯಾಗಿ ಕೂಡ ಹೊಡಿಬೋದು. ಇಲ್ಲಿ ಮುಂದೆ ಕಾಣಿಸ್ತಿರೋ ಇದು ಕಂಬಿ ಇದೆಯಲ್ಲ, ಸೊ ಅದ್ರ ಮೇಲೆ ಕೂಡ ಎತ್ತು ಹೊಡಿಬೋದು. ಬಟ್ ಅದ್ರ ಮೇಲೆ ನಿಂತ್ಕೊಂಡ್ರೆ 100% ಎನಿಮಿಗೆ ಬೇಗನೆ ಗೊತ್ತಾಗ್ಬಿಡುತ್ತಾ. ಸೊ ಇಲ್ಲಿ ಓಡಿಸ್ಕೊಳೋ ಚಾನ್ಸಸ್ಸು ತುಂಬಾ ಇರುತ್ತೆ. ಇದು ರೈಟು ಅಲ್ಲ ಲೆಫ್ಟು ಕೂಡ ವರ್ಕ್ ಆಗುತ್ತಾ. ಸೊ ಏನಿವ ಇನ್ನೊಂದು ಟ್ರಿಕ್ ಕಡೆ ಹೋಗ್ಬಿಡೋಣ. ನನಗೆ ಗೊತ್ತು ಭಾಳ ಜನಕ್ಕೆ ಈ ಆಪ್ಟಿಮೈಸ್ ಪ್ರೈಮು ಮತ್ತು ಮೆಗಾ ಟ್ರೈನು ಏನಕ್ಕೆ ಬರ್ತಿಲ್ಲ, ನಾವು ಪ್ಲ್ಯಾನ್ ಮಾಡಿದ್ರು ಕೂಡ ನಮ್ಮ ಹತ್ರ ಏನಕ್ಕೆ ಬೀಳ್ತಿಲ್ಲ ಅಂತ ತುಂಬಾ ಕನ್ಫ್ಯೂಷನ್ ಆಗಿರ್ತೀರ. ಮತ್ತು ಪ್ಲ್ಯಾನ್ ಮಾಡೋದು ಬಿ ಕಾಯಿನ್ ಬಗ್ಗೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಂಡು ಕೊಟ್ಟಿದ್ದೇನೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿಬಿಟ್ಟೆ ಆಮೇಲೆ ಈ ವಿಡಿಯೋ ನೋಡಿ, ಅವಾಗ ನಿಮಗೆ ತುಂಬಾ ಕ್ಲಾರಿಫೈ ಆಗುತ್ತಾ. ಸದ್ಯಕ್ಕೆ ಇಲ್ಲಿ ಮ್ಯಾಪ್ ಹತ್ರ ನೋಡ್ತಿದ್ದೀರಾ, ಒಂದು ಝೋನ್ ಟೈಮಿಂಗ್ಸ್ ತೋರಿಸ್ತಿದೆ ಆ್ಯಂಡ್ ಇನ್ನೊಂದು ಬಿ ಕಾಯಿನ್ ಟೈಮಿಂಗ್ಸು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತಿದ್ದ. ಇಲ್ಲಿ ಸದ್ಯಕ್ಕೆ 1-1.5 ನಿಮಿಷ ಓಡ್ತಿದ್ದಿಲ್ಲ. ಸೊ ಆ ಟೈಮಿಂಗ್ಸ್ ಮುಗ್ದಿದ ತಕ್ಷಣ ಯಾರು ಫಸ್ಟ್ ಮಾಡ್ತಾರೆ ಅವ್ರ ಹತ್ರ ರೋಬೋ ಬರುತ್ತೆ ಅಂತ ಇತ್ತು. ಬಟ್ ಅದು ಟೋಟಲಿ ರಾಂಗು. ಏನಕ್ಕಂತ ನಾನು ನಿಮಗೆ ಅದು ಇವಾಗೆ ತೋರಿಸ್ಬಿಡ್ತೀನಿ. ಸದ್ಯಕ್ಕೆ ಅದು ಬಿ ಕಾಯಿನ್ ಇರುತ್ತಲ್ಲ ಅದನ್ನ ಎತ್ಕೊಂಡೆ ನಾನು ಪ್ಲ್ಯಾನ್ ಮಾಡೋಕ್ಕೆ ಹೋಗ್ತೀನ. ಇವರು ನಿಮ್ಮ ಹತ್ರ ಅಂತೂ ನಾನು ಸುಳ್ಳು ಹೇಳಲ್ಲ. ಇಲ್ಲಿ 0 ಸೆಕೆಂಡ್ ಬಂದಿದ ತಕ್ಷಣ ನಾನೇ ಫಸ್ಟ್ ಪ್ಲ್ಯಾಂಟ್ ಮಾಡಿದೆ ಅಂತಲೂ ಹೇಳ್ತೀನಿ. ಬಟ್ ಮ್ಯಾಪ್ ತೆಗೆದು ನೋಡಿದ್ರೆ ಇಲ್ಲಿ ಟೋಟಲ್ ಆಗಿ 6 ಸೈಡ್ ಹಾಕಿರ್ತಾರೆ. ಅಂದರೆ ನಾನು ಯಾವ ಫಸ್ಟ್ ಪ್ಲ್ಯಾಂಟ್ ಮಾಡಿದ್ನೋ ಅದೇ ಟೈಮಲ್ಲಿ 6 ಜನನು ಕೂಡ ಪ್ಲ್ಯಾಂಟ್ ಮಾಡಿರ್ತಾರೆ. ಬಟ್ ಈ ಬಿ ಕಾಯಿನು ಎಲ್ಲ ಕಡೆ ಸಿಗೋದ್ರಿಂದ ಇಲ್ಲಿ ಟೋಟಲ್ ಆಗಿ 20-25 ಜನದ ಮೇಲೆ ಇಲ್ಲಿ ಪ್ಲ್ಯಾಂಟ್ ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಬಟ್ 6 ಜನ ಯಾರು ಫಸ್ಟ್ ಪ್ಲ್ಯಾಂಟ್ ಮಾಡ್ತಾರೋ 6 ಸೈಡು ಇಲ್ಲಿ ರೌಂಡ್ ಅಪ್ ಬೀಳುತ್ತೆ. ಆ್ಯಂಡ್ ಇನ್ನೊಂದು ಹೇಳಲೇಬೇಕು ಗುರು, ಈ 6 ಸರ್ಕಲ್ ಅಲ್ಲಿ 2 ರ್ಯಾಂಡಮ್ ಸೈಡ್ ಏನೋ ಇಲ್ಲಿ ರೋಬೋ ಅನ್ನೋದು ಬೀಳುತ್ತಾ, ಇನ್ನು 4 ಸೈಡು ಬರ ಲೂಟ್ ಅನ್ನೋದು ಕೊಡ್ತಾರ. ಸೊ ಇವಾಗ ನಿಮ್ಗೆ ಅರ್ಥ ಆಗಿರುತ್ತಾ ನಾನು ಎಷ್ಟೇ ಬೇಗ ಪ್ಲಾಂಟ್ ಮಾಡಿದ್ರು ಏನಕ್ಕೆ ನನ್ನ ಹತ್ರ ರೋಬೋ ಬರ್ತಿಲ್ಲ ಅಂತ. ಸೊ ಏನಿವೆ ಗುರು, ಇಲ್ಲಿ ರೋಬೋ ತಗೊಳೋದಷ್ಟೇ ಅಲ್ಲ, ರೋಬೋನ ನಾವು ಎಷ್ಟು ಬೇಗ ಬ್ಲಾಸ್ಟ್ ಮಾಡ್ತೀವಿ ಅನ್ನೋದು ಕಲ್ತ್ಕೊಬೇಕಾಗುತ್ತಾ. ಸೊ ಅದ್ರ ಬಗ್ಗೆನೂ ಹೇಳ್ಬಿಡ್ತೀನಿ. ನೀವು ರೋಬೋ ಓಡಿಸೋಕ್ಕಿಂತ ಮುಂಚೆ ಈ ಸೆಟ್ಟಿಂಗು ಇವಾಗನ ಕರೆಕ್ಟ್ ಮಾಡ್ಕೊಂಬಿಡಿ. ಯಾಕಂದ್ರೆ ಆಮೇಲೆ ಮಾಡೋಣ ಅಂತ ಇದ್ರೆ ನೀವು ಇದ್ರಾಗೆ ಚೆನ್ನಾಗೂ ಕೂಡ ಆಡೋಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇಲ್ಲಿ ಸದ್ಯಕ್ಕೆ ಸೆಟ್ಟಿಂಗು ಮತ್ತು ಕಸ್ಟಮೈಸ್ ಬಟನ್ ಬಂದಿದ ತಕ್ಷಣ ಇಲ್ಲಿ ಆಪ್ಟಿಮೈಸ್ ಪ್ರೈಮ್ ಬರುತ್ತೆ. ಮತ್ತು ಇಲ್ಲಿ ಕೆಳಗಡೆ ಟ್ರಾನ್ಸ್ಫಾರ್ಮರ್ಸ್ ಅಂತ ಇದೆಯಲ್ಲ ಅದರಲ್ಲಿ ಸೆಕೆಂಡ್ ಆಪ್ಷನು, ಅದರಲ್ಲಿ ಕಸ್ಟಮೈಸ್ ಒತ್ತಿದ ತಕ್ಷಣ ನಂದಂದು ಸದ್ಯಕ್ಕೆ 4 ಫಿಂಗರ್ ಇರೋದ್ರಿಂದ ನಾನು ಒಂದು ಸ್ವಲ್ಪ ಈ ಫೈರ್ ಬಟನು ದೊಡ್ಡದಾಗಿ ಮಾಡ್ಕೊತೀನಿ. ಮತ್ತು ರೈಟ್ ಸೈಡು ನನಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊತೀನಿ. ನೀವು 2 ಫಿಂಗರು 3 ಫಿಂಗರ್ ಆಗಿದ್ರೆ ನೀವು ಫೈರ್ ಬಟನು ನಿಮಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲಿ ಇಟ್ಕೊಂಡು ಸೇವ್ ಬಟನು ಅದು ನಿಮಗೆ ಗೊತ್ತದ. ಆ್ಯಂಡ್ ಆಪ್ಟಿಮೈಸ್ ಪ್ರೈಮು ನಿಮ್ಮ ಹತ್ರ ಬಂದಿದ ತಕ್ಷಣ ಪ್ಯಾನಿಕ್ ಆಗಿ ಕಾಲ್ಗೆಲ್ಲೋ ಹೊಡಿತೀರಾ, ಮತ್ತು ಎಲ್ಲೆಲ್ಲೋ ಏಮಿಗೆ ಎಲ್ಲೆಲ್ಲೋ ಫೈರ್ ಮಾಡ್ತಾನೆ ಇರ್ತೀರಾ. ಬಟ್ ಕಾಲಿಂದ ಇದಕ್ಕೆ ಅಷ್ಟು ಡ್ಯಾಮೇಜ್ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಸದ್ಯಕ್ಕೆ ಒಂದು ಬೆಲ್ಟ್ ಥರ ಕಾಣಿಸ್ತಿದೆಯಲ್ಲ, ಅಂದರೆ ಅದ್ರ ಮೇಲೆ ಚೆಸ್ಟ್ ಅಥವಾ ತಲೆಗೆ ಹೊಡಿಬೇಕಾಗುತ್ತಾ. ಸ್ಕೋಪ್ ಹಾಕೋಣ ಹೊಡಿರಿ, ಇಲ್ಲ ಏಮನ ಮಾಡಿ ಹೊಡಿರಿ. ಬಟ್ ನೀವು ಹೊಡಿಬೇಕಾಗಿರೋದು ಚೆಸ್ಟು ಮತ್ತು ತಲೆ ಆಗಿರುತ್ತಾ.
ಬಟ್ ಇನ್ನೊಂದು ವಿಷಯ ಭಾಳ ಜನಕ್ಕೆ ಗೊತ್ತೇ ಇಲ್ಲ ಗುರು, ಈ ಥರ ಗಾಡಿ ಏನನ್ನ ಹಾಕೊಂಡ್ ಬಂದ್ಬಿಟ್ರೆ ಇಲ್ಲಿ ಸೀದಾ ಓಡೋಗೆ ಮನೇಲಿ ಕುತ್ಕೊಂಡ್ಬಿಡ್ತಾರೆ. ಅಂದರೆ ಇದರಿಂದ ತಪ್ಪಿಸ್ಕೊಂಡು ಕೂಡ ಹೊಡಿಬೋದು. ನಾವು ಅನ್ಕೊಂತೀವಿ ಇಲ್ಲಿ ಮುಂದೆ ಹಿಂದೆ ಇಲ್ಲ ಇಂಜಿನ್ ಏನಾನ ಹೊಡಿದ್ರೆ ಬೇಗ ಬ್ಲಾಸ್ಟ್ ಆಗಿಬಿಡುತ್ತೆ ಅಂತ. ಬಟ್ ಇಲ್ಲಿ ಮೇನ್ ಹೊಡಿಬೇಕಾಗಿರುತ್ತೆ ನೀವು ಟೈರ್ಗೆ ಹೊಡಿಬೇಕು. ಇಲ್ಲಿ ನೋಡ್ತಿದ್ದೀರಾ ನನ್ನ ಕೈನಲ್ಲಿ ಒಂದು ಸ್ವಲ್ಪ ಏನೋ ಬುಲೆಟ್ ಇದೆ. ಸೊ ಅದರಲ್ಲಿ ನಾವು ಫುಲ್ ಮ್ಯಾಗ್ಝಿನ್ ಕೂಡ ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅಷ್ಟರೊಳಗಡೆನೆ ಈ ಗಾಡಿಯ ಬೇಗನೆ ಬ್ಲಾಸ್ಟ್ ಆಗಿಬಿಡುತ್ತೆ. ಅಂದರೆ ನಾವು ಒಂದೇ ಟೈರ್ಗೆ ಫುಲ್ ಸ್ಪ್ರೇ ಕೊಟ್ಟಿದ್ದಕ್ಕೆ ಈ ಗಾಡಿ ಬ್ಲಾಸ್ಟ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಸೊ ಇದನ್ನ ಆಪ್ಟಿಮೈಸ್ ಪ್ರೈಮ್ ಒಂದೇ ಅಲ್ಲ, ಮೆಗಾ ಟ್ರೈನ್ ಕೂಡ ಇದೇ ಥರ ಸೇಮ್ ಇರುತ್ತೆ. ಬಟ್ ಅದು ಟೈರ್ ಕವರ್ ಇರೋದ್ರಿಂದ ನೀವು ಸ್ವಲ್ಪ ಗುರಿಕೆ ಹೊಡಿಬೇಕಾಗುತ್ತೆ. ನಾವು ಇದ್ರ ಮೇಲೆ ಕಾರು ಕೂಡ ಎತ್ತಿಸ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಅದ್ರ ಮೇಲೆ ಎತ್ತಿಸಿ ಸೆಕೆಂಡ್ಸ್ ಅಲ್ಲೇನೋ ಈ ಗಾಡಿ ಮುಂದೆ ಹೋಗುತ್ತೆ, ಮತ್ತೆ ನಾವು ನಿಲ್ಸಿರೋ ಗಾಡಿ ಅಲ್ಲೇ ಸ್ಟೇ ಆಗ್ಬಿಡುತ್ತೆ. ಸೊ ಇದು ಒಂದ್ಸತಿ ಅಲ್ಲ, ನಾವು 2-3 ಸತಿ ಟ್ರೈ ಮಾಡಿ ನೋಡ್ತಾನೆ ಇರ್ತೀವಿ. ಬಟ್ ನೀವು ಏನು ನೋಡ್ತಿದ್ದೀರಾ ಅದೇ ಥರನೇ ನಮಗೂ ಕೂಡ ರಿಸಲ್ಟ್ ಬರ್ತಾನೆ ಇರುತ್ತೆ. ಮತ್ತು TDM ಅಲ್ಲಿ ಇನ್ನೊಂದು ಫ್ಯೂಚರ್ ಕೂಡ ಕೊಟ್ಟಿದ್ದಾರೆ, ಅದು TPP FPP ಇಲ್ಲಿ ಸ್ವಿಚ್ ಮಾಡ್ಕೊಂಡು ಆರಾಮಾಗಿ ಆಡ್ಬೋದು. ಸೊ ಇದರಿಂದ ನಮಗೆ ತುಂಬಾ ಪ್ರಾಕ್ಟೀಸ್ ಆಗುತ್ತೆ. ನಾನು ಈ ಸೆಟ್ಟಿಂಗ್ ನೋಡಿಬಿಟ್ಟೆ ನನಗೆ ತುಂಬಾ ಖುಷಿ ಆಯಿತು ಗುರು. ಯಾಕಂದರೆ ಹೋಗ್ತಾ ನಮ್ಮ ಕ್ಲಾಸಿಕ್ ಗೇಮ್ ಪ್ಲೇಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಯಾರೆಲ್ಲ ಇನ್ನು TPP FPP ಯೂಸ್ ಮಾಡ್ತಿಲ್ಲ ಅಂದರೆ ಇನ್ಮೇಲೆ ಆನ್ ಮಾಡಿಕೊಂಡೆ ಇದನ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಕ್ಲಾಸಿಕ್ ಗೇಮ್ ಪ್ಲೇ ಬೇರೆ ಲೆವೆಲೇ ಎತ್ಕೊಂಡು ಹೋಗ್ಬಿಡ್ತೀರಾ. ಮತ್ತು ಇನ್ನೇನು ಸೀಸನ್ ಏನೋ ಚೇಂಜ್ ಆಗಿಬಿಡ್ತು. ಸೊ ಭಾಳ ಜನ ಇದೇ ಟೈಮಲ್ಲಿ UC ಪರ್ಚೇಸ್ ಮಾಡ್ತಾರೆ ಇಲ್ಲಿ ರಾಯಲ್ ಪಾಸ್ ತೊಗೊಂಬಿಡೋಣ ಅಂತ. ಬಟ್ ನಾನು ಎಲ್ಲ ಸತಿ UC ಪರ್ಚೇಸ್ ಮಾಡ್ಬೇಕು ಅನ್ನಿಸ್ದಾಗ ನನಗೆ ಒಂದು UC ಈವೆಂಟ್ ಬಂದಿರಬೇಕು. ಸೊ UC ಏನಾನ ತಗೊಂಡ್ರೆ ಅದೇ UC ನನಗೆ ಎಕ್ಸ್ಟ್ರಾ ಕೂಡ ಆಗಬೇಕು. ನಮ್ಮ ಅದೃಷ್ಟಕ್ಕೆ ಇಲ್ಲಿ UC ಈವೆಂಟ್ ಕೂಡ ಬಂದಿದೆ. ಸೊ ಈ ಟೈಮಲ್ಲಿ ನೀವು UC ತಗೊಂಡ್ರೆ ನಿಮಗೆ ಎಕ್ಸ್ಟ್ರಾ UC ಸಿಗುತ್ತಾ. ಇನ್ನು 9 ದಿವಸ ಆದಮೇಲೆ UC ತಗೊಂಡ್ರೆ ನಿಮ್ಗೆ ಆಲ್ಮೋಸ್ಟು ಲಾಸು ಆಗ್ಬೋದು ಮತ್ತು ಎಕ್ಸ್ಟ್ರಾ UC ಕೂಡ ಸಿಗಲ್ಲ. ಸೊ ಇದರಿಂದ ಎಕ್ಸ್ಟ್ರಾ UC ತಗೊಂಡ್ರೆ ನೀವು 100% ರಾಯಲ್ ಪಾಸ್ ಅಂತೂ ತೊಗೊತೀರಾ. ಇಲ್ಲಿ ರಾಯಲ್ ಪಾಸ್ 100 ಆಗಿದ ತಕ್ಷಣ ಅದು 600 UC ಏನಿದೆಯೋ ಅದು ನಿಮಗೆ ವಾಪಸ್ ಬರುತ್ತೆ. ಸೊ ಅದರಿಂದ ಇಲ್ಲಿ ಬೋನಸ್ ಪಾಸ್ ತೊಗೊತಿರೋ ಇಲ್ಲ ಪ್ರೈಸ್ ಪಾಸ್ ತೊಗೊತಿರೋ ಅದು ನಿಮಗೆ ಬಿಟ್ಟಿದ್ದು. ಸೊ ನಾನಂತೂ ವಿಡಿಯೋ ಮುಗಿಸೋ ಟೈಮ್ ಬಂತು. ಆ್ಯಂಡ್ ಇನ್ನೊಂದು ವಿಷಯ, ಗೇಮ್ ಎಲ್ಲರದು ಆಲ್ಮೋಸ್ಟು ಆಟೋಮೆಟಿಕ್ಕಾಗಿ ಬ್ಯಾಕ್ ಹೋಗ್ತಿರುತ್ತೆ, ನಂದು ಕೂಡ ಹೋಗ್ತದೆ. ಇಲ್ಲಿ ಹೊಸ ಅಪ್ಡೇಟ್ ಬಂದಿರೋದ್ರಿಂದ ಇಲ್ಲಿ ಪಾಸ್ ನೋಟ್ ಕೂಡ ಬಿಡ್ತಾರೆ. ಅದು ಬಿಟ್ಟಾಗೂ ಇಲ್ಲಿ ಸಾಲ್ವ್ ಆಗಿಲ್ಲ ಅಂದರೆ ಈ ರಾವಣ್ ಬಂದುಬಿಟ್ಟೆ ಪ್ರಾಬ್ಲಮ್ ಕ್ಲಿಯರ್ ಮಾಡ್ತಾನೆ. ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಟೇಕ್ ಕೇರ್ ಗಾಯ್ಸ್.